ಅಕ್ಕಮ್ಮ 60 ವರ್ಷದ ಅತ್ತೆ. ಮುಖದಲ್ಲಿ ಯಾವಾಗಲೂ 12 ಗಂಟೆ. ಕಣ್ಣು ಕೆಂಪು ಮಾಡಿಕೊಂಡು ಕೈಯಲ್ಲಿ ಕಸಪೊರಕೆ ಅಥವಾ ಬೆತ್ತ ಹಿಡಿದು ಮನೆಯಲ್ಲೇ ರೌಂಡು ಹಾಕುತ್ತಾಳೆ. ರಮ ದೊಡ್ಡ ಸೊಸೆ, ತುಂಬಾನೇ ಶಾಂತ ಸ್ವಭಾವದವಳು, ಆದರೆ ತಲೆ ಉಪಯೋಗಿಸುವುದರಲ್ಲಿ ಶರವೇಗ. ಉಮಾ ಚಿಕ್ಕ ಸೊಸೆ, ಮಾತಿನ ಮಲ್ಲಿ, ಅತ್ತೆಗೆ ಕೌಂಟರ್ ಕೊಡಲು ಸದಾ ರೆಡಿಯಾಗಿರುವ ಕಿಲಾಡಿ. ಮುಂಜಾನೆ 6 ಗಂಟೆ. ಅಡುಗೆ ಮನೆಯಲ್ಲಿ ರಮ ಮತ್ತು ಉಮಾ ಬೆವರುತ್ತಾ ರೊಟ್ಟಿ ಮಾಡುತ್ತಾರೆ. ಅಷ್ಟರಲ್ಲಿ ಅಕ್ಕಮ್ಮನ ಏರು ಧ್ವನಿ ಕೇಳಿಸುತ್ತದೆ. ರಾಮ, ಉಮಾ ಎದ್ದಿದ್ದೀರಾ? ಇಲ್ಲ ಇನ್ನೂ ನಿದ್ದೆ ಮಾಡ್ತಿದ್ದೀರಾ? 6 ಗಂಟೆಯಾದರೂ ಇನ್ನೂ ಪೂಜಾ ತೀರ್ಥ ಸಿಕ್ಕಿಲ್ಲ. ನಿಮ್ಮಪ್ಪನ ಮನೆಯಲ್ಲಿ ಇಷ್ಟೊತ್ತಿನವರೆಗೂ ನಿದ್ದೆ ಮಾಡ್ತಿದ್ರಾ? ಉಮಾ ಮೆಲ್ಲಗೆ ರಮ ಕಿವಿಯಲ್ಲಿ, ನೋಡು ಅಕ್ಕ, ಬೆಲ್ಗೆನೆ ಅಲ್ರಮ್ ತರ ಶುರು ಹಚ್ಕೊಂಡ್ರು ಸಿಮ್ಮಿನಿ. ಸುಮ್ಮನೀರು ಉಮಾ, ಅತ್ತೆ ಕೇಳಿಸಿಕೊಂಡರೆ ಇವತ್ತು ಅಡುಗೆ ಮನೆಗೆ ಬೀಗ ಹಾಕಿ ಬಿಡುತ್ತಾರೆ. ಅಕ್ಕಮ್ಮ ಕೈಯಲ್ಲಿ ಬೆತ್ತ ಹಿಡಿದುಕೊಂಡು ಅಡುಗೆ ಮನೆಗೆ ಎಂಟ್ರಿ ಕೊಡುತ್ತಾಳೆ. ಅವಳ ಮುಖ ನೋಡಿದರೆ ಕೋಪ ಮೂಗಿನ ತುದಿಯಲ್ಲಿದೆ. ಏನು ಇಲ್ಲಿ ಬಿಸಿ ಬಿಸು ಮಾತು? ರಾಮು ಸೋಮು ಇನ್ನೂ ಎದ್ದಿಲ್ವಾ? ಹೋಗಿ ಅವರಿಗೆ ಬಿಸಿ ನೀರು ಕೊಡಿ. ನನ್ನ ಮಕ್ಕಳು ಇಬ್ಬರು ತುಂಬಾ ಸುಕುಮಾರರು, ಅವರಿಗೆ ಶೀತ ಆಗಬಾರದು. ಅತ್ತೆಯವರೇ, ಅವರಿಬ್ಬರಿಗೂ 30 ವರ್ಷ ದಾಟಿದೆ. ಅವರ ಕೆಲಸ ಅವರೇ ಮಾಡಿಕೊಳ್ಳುತ್ತಾರೆ ಬಿಡಿ. ಏನಂದೆ? ಅಷ್ಟು ಕೊಬ್ಬ ನಿನಗೆ? ನಾನು ಬದುಕಿರುವವರೆಗೆ ನನ್ನ ಮಕ್ಕಳು ನನಗೆ ಪುಟ್ಟ ಪಾಪುಗಳೇ. ನೀವಿಬ್ಬರು ಬಂದಾಗಿನಿಂದ ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡೋಕೆ ನೋಡ್ತಿದ್ದೀರಾ. ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಡೀರಿ, ಕೆಲಸ ಮಾಡಿ. ಸಂಜೆ 7 ಗಂಟೆ. ರಾಮು ಮತ್ತು ಸೋಮು ತೋಟದ ಕೆಲಸ ಮುಗಿಸಿ ಸುಸ್ತಾಗಿ ಮನೆಗೆ ಬರುತ್ತಾರೆ. ರಾಮ ಮತ್ತು ಉಮಾ ಮುಖದಲ್ಲಿ ಸಂತೋಷ ತಂದುಕೊಂಡು ಗಂಡಂದಿರಿಗೆ ನೀರು ಕೊಡಲು ಹೋಗುತ್ತಾರೆ. ಅಷ್ಟರಲ್ಲಿ ಅಕ್ಕಮ್ಮ ಮಧ್ಯೆ ಬರುತ್ತಾಳೆ. ಹಾಗೇನಿಲ್ಲಿ ರಾಮು ಸೋಮು, ಆ ನೀರನ್ನು ಕೆಳಗಿಟ್ಟು ಮೊದಲು ನನ್ನ ರೂಮಿಗೆ ಬನ್ನಿ. ಇವತ್ತು ಜಮೀನಲ್ಲಿ ಏನಾಯಿತು ಅಂತ ನನಗೆ ಹೇಳಿ. ಆದ್ಮೇಲೆ ನನ್ನ ಕಾಲು ತುಂಬಾ ನೋಯ್ತಿದೆ, ಸ್ವಲ್ಪ ಒತ್ತಿ ಬಿಡಿ. ಅಮ್ಮ ತುಂಬಾ ಸುಸ್ತಾಗಿದೆ, ಸ್ವಲ್ಪ ಕಾಫಿ ಕುಡಿದು ಆದ್ಮೇಲೆ ಬರ್ತೀವಿ. ಅಕ್ಕಮ್ಮ ನಾಟಕೀಯವಾಗಿ ಅಳಲು ಶುರು ಮಾಡುತ್ತಾರೆ. ಅಯ್ಯೋ ದೇವರೇ, ಹೆಂಡತಿಯರು ಬಂದ ತಕ್ಷಣ ಎತ್ತ ತಾಯಿ ಬೇಡವಾಯ್ತಾ? ಇವರಿಗಾಗಿ ನಾನು ಎಷ್ಟು ಕಷ್ಟಪಟ್ಟೆ. ಈಗ ನನ್ನ ಹತ್ತಿರ ಮಾತಾಡೋಕ್ಕೂ ಇವರಿಗೆ ಟೈಮ್ ಇಲ್ಲ. ಅಯ್ಯೋ ಅಮ್ಮ ಅಲಬೇಡ, ನಡಿ ನಡಿ, ಇಬ್ಬರು ಬರ್ತೀವಿ. ರಾಮು ಮತ್ತು ಸೋಮು ಅಮ್ಮನ ಕೋಣೆಗೆ ಹೋಗುತ್ತಾರೆ. ರಾಮ ಮತ್ತು ಉಮ್ಮ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತಾರೆ. ನೋಡಿದ್ಯಾ ಅಕ್ಕ, ದಿನ ಇದೇ ಕತೆ. ಗಂಡ ರೂಮಿಗೆ ಬರುವುದು ರಾತ್ರಿ 11 ಗಂಟೆಗೆ. ಬಂದ ತಕ್ಷಣ ಗೊರಕೆ ಹೊಡೆದು ಮಲಗುತ್ತಾರೆ. ನಮ್ಮ ಜೊತೆ 1 ನಿಮಿಷ ಮಾತಾಡೋಕ್ಕೂ ಅತ್ತೆ ಬಿಡಲ್ಲ. ಇದಕ್ಕೊಂದು ಎಂಡ್ ಕಾರ್ಡ್ ಹಾಕಲೇಬೇಕು. ಹೌದು ಉಮಾ, ನನಗೂ ಸಾಕಾಗಿದೆ. ಇವರ ಸಿಟ್ಟನ್ನು ಇಳಿಸೋಕೆ ಮತ್ತು ಇವರನ್ನು ದಾರಿಗೆ ತರೋಕೆ ನನ್ನ ತಲೆಯಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಇದೆ. ರಾಮ ಉಮ್ಮಲ ಕಿವಿಯಲ್ಲಿ ಪ್ಲಾನ್ ಏರುತ್ತಾಳೆ. ಮಾರನೆಯ ದಿನ ಮಧ್ಯಾಹ್ನ. ಅಕ್ಕಮ್ಮ ಊರಿನ ದೇವಸ್ಥಾನಕ್ಕೆ ಹೋಗಿರುತ್ತಾಳೆ. ರಾಮ ಮತ್ತು ಉಮಾ ತಕ್ಷಣ ರಾಮು ಮತ್ತು ಸೋಮುರನ್ನು ಕರೆಯುತ್ತಾರೆ. ರೀ, ಇಲ್ಲಿ ಬನ್ನಿ. ಇವತ್ತು ನಿಮ್ಮ ಅಮ್ಮನಿಗೆ ಬುದ್ಧಿ ಕಲಿಸೋಕೆ ನಾವು ಒಂದು ನಾಟಕ ಆಡ್ತಿದ್ದೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಅಯ್ಯೋ, ಅಮ್ಮನಿಗೆ ಗೊತ್ತಾದ್ರೆ ನಮ್ಮಿಬ್ಬರನ್ನು ಮನೆಯಿಂದ ಆಚೆ ಹಾಕುತ್ತಾರೆ. ಏನು ಆಗಲ್ಲ ಬಾವಾಜಿ, ನಿಮ್ಮ ಅಮ್ಮ ನಮ್ಮ ಜೊತೆ ಚೆನ್ನಾಗಿರಬೇಕು, ನಿಮಗೂ ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಈ ನಾಟಕ ನಡೆಯಲೇಬೇಕು. ನಾವು ಹೇಳಿದಾಗ ನೀವು ಸುಮ್ಮನೆ ತಲೆ ತಿರುಗಿದ ಹಾಗೆ ನಾಟಕ ಮಾಡಬೇಕು ಅಷ್ಟೇ. ಸಂಜೆ 5 ಗಂಟೆ. ಅಕ್ಕಮ್ಮ ದೇವಸ್ಥಾನದಿಂದ ಮನೆಗೆ ಬರುತ್ತಾಳೆ. ಮನೆ ಪೂರ್ತಿ ಕತ್ತಲು, ಯಾವುದೇ ದೀಪ ಹಚ್ಚಿಲ್ಲ. ಒಳಗಿನಿಂದ ರಮ ಮತ್ತು ಉಮಾ ಜೋರಾಗಿ ಅಳುವ ಧ್ವನಿ ಕೇಳಿಸುತ್ತದೆ. ಏನಿದು ಕಾಲರಾತ್ರಿ ತರಹ ಮನೆ ಕತ್ತಲು ಮಾಡಿದ್ದೀರಾ? ಏನಾಯ್ತು? ಯಾಕೆ ಅಳ್ತಿದ್ದೀರಾ? ರಮ ಅಳುತ್ತಾ ಹೊರಗೆ ಬಂದು ಅಕ್ಕಮ್ಮನ ಕಾಲು ಹಿಡಿದುಕೊಳ್ಳುತ್ತಾಳೆ. ಅಯ್ಯೋ ಅತ್ತೆಯವರೇ, ಮಹಾ ಅನರ್ಥ ಆಗಿ ಹೋಗಿದೆ. ನೀವಿಲ್ಲದಾಗ ಮನೆಗೆ ಹಿಮಾಲಯದಿಂದ ಒಬ್ಬರು ಮಹಾನ್ ಸನ್ಯಾಸಿ ಬಂದಿದ್ದರು. ಸನ್ಯಾಸಿನ? ಅದಕ್ಕೆ ಯಾಕೆ ಅಳ್ತಿದ್ದೀರಾ? ಅವರು ರಾಮು ಮತ್ತು ಸೋಮು ಮುಖ ನೋಡಿ ದೊಡ್ಡ ಭವಿಷ್ಯ ನುಡಿದಿದ್ದಾರೆ ಅತ್ತೆಯವರೇ. ಈ ಮನೆಯ ಯಜಮಾನಿ ಅತಿಯಾದ ಕೋಪಿಷ್ಟಳು. ಅವಳ ಸಿಟ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ.
ಅವಳು ತನ್ನ ಸಿಟ್ಟನ್ನು ಕಮ್ಮಿ ಮಾಡಿಕೊಳ್ಳದಿದ್ದರೆ ಮುಂದಿನ 1 ವಾರದಲ್ಲಿ ಇಬ್ಬರು ಗಂಡು ಮಕ್ಕಳಿಗೂ ದೊಡ್ಡ ಗಂಡಾಂತರ ಕಾದಿದೆ ಅಂತ ಹೇಳಿ ಮಾಯವಾಗಿ ಬಿಟ್ಟರು. ಅಕ್ಕಮ್ಮ ಬೆಚ್ಚಿ ಬಿದ್ದು ಕೈಯಲ್ಲಿದ್ದ ಪೂಜೆ ತಟ್ಟೆ ಕೆಳಗೆ ಬೀಳುತ್ತದೆ. ಏನು? ನನ್ನ ಮಕ್ಕಳಿಗೆ ಗಂಡಾಂತರಣ? ಸುಳ್ಳು, ಇದೆಲ್ಲ ಸುಳ್ಳು. ಅದೇ ಸಮಯಕ್ಕೆ ಒಳಗಿನಿಂದ ತಲೆ ಸವರುತ್ತಾ ರಾಮು ಬರುತ್ತಾನೆ. ಅಯ್ಯೋ ಅಮ್ಮ, ಯಾಕೋ ತಲೆ ತುಂಬಾ ಸುತ್ತುತ್ತಿದೆ, ಕಣ್ಣು ಕತ್ತಲು ಕವಿಯುತ್ತಿದೆ ಎಂದು ಸೋಫಾದ ಮೇಲೆ ಬೀಳುತ್ತಾನೆ. ಸೋಮು ಕೂಡ ಅವನ ನಾಟಕವನ್ನು ಶುರು ಮಾಡುತ್ತಾನೆ. ನನಗೂ ಎದೆ ನಡುಗುತ್ತಿದೆ ಅಮ್ಮ, ಸನ್ಯಾಸಿ ಹೇಳಿದ್ದು ನಿಜ ಇರಬಹುದು. ಅಕ್ಕಮ್ಮ ಗಾಬರಿಯಾಗಿ ರಾಮು ಸೋಮಿನ ಬಳಿ ಓಡಿ ಹೋಗಿ, ಅಯ್ಯೋ ರಾಮು, ಸೋಮು, ಏನಾಯ್ತು ನನ್ನ ಮಕ್ಕಳೇ? ರಾಮ, ಇದಕ್ಕೆ ಪರಿಹಾರ ಇಲ್ವಾ? ಆ ಸನ್ಯಾಸಿ ಏನಾದರೂ ಹೇಳಿದ್ನಾ? ಹೇಳಿದ್ದಾರೆ ಅತ್ತೆಯವರೇ, ಇಂದಿನಿಂದ ನಿಮ್ಮ ಮಕ್ಕಳು ಬದುಕಬೇಕಾದರೆ 2 ನಿಯಮವನ್ನು ಪಾಲಿಸಬೇಕು. ಮೊದಲನೆಯ ನಿಯಮ, ನಿಮ್ಮ ಮಕ್ಕಳು ಇಬ್ಬರು ತಮ್ಮ ಹೆಂಡತಿಯರ ಜೊತೆ ದಿನಕ್ಕೆ ಕನಿಷ್ಠ 3 ಗಂಟೆ ಕಾಲ ಕಳೆಯಬೇಕು. ಹೆಂಡತಿಯ ಸಂತೋಷವೇ ಮಕ್ಕಳ ಆಯುಷನ್ನು ಹೆಚ್ಚಿಸುತ್ತದಂತೆ. 2ನೆಯ ನಿಯಮ, ನೀವು ಇನ್ನು ಮುಂದೆ ಯಾರ ಮೇಲಾದರೂ ಸಿಟ್ಟು ಮಾಡಿಕೊಂಡರೆ ಆ ಕೋಪದ ನೆಗೆಟಿವ್ ಎನರ್ಜಿ ನೇರವಾಗಿ ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಹೊಡೆಯುತ್ತದೆ. ಅಂದಿನಿಂದ ಅಕ್ಕಮ್ಮನ ಇಡೀ ಪ್ರಪಂಚವೇ ಉಲ್ಟ ಆಗುತ್ತದೆ. ಕೋಪ ಬಂದರೂ ನುಂಗಿಕೊಳ್ಳುವ ಪರಿಸ್ಥಿತಿ ಅವಳದ್ದಾಗುತ್ತದೆ. ಕೆಲಸದವಳು ಅಕಸ್ಮಾತ್ತಾಗಿ ಅಕ್ಕಮ್ಮನ ಪ್ರೀತಿಯ ಗಾಜಿನ ಲೋಟವನ್ನು ಹೊಡೆದು ಹಾಕುತ್ತಾಳೆ. ಹೇ, ಕಣ್ಣು ಕಾಣಿಸಲ್ವ ನಿನಗೆ? ಎಷ್ಟು ಧೈರ್ಯ! ಅಷ್ಟರಲ್ಲಿ ಪಕ್ಕದಲ್ಲೇ ಇದ್ದ ಉಮಾ ಜೋರಾಗಿ ಕೆಮ್ಮುತ್ತಾಳೆ. ಅಯ್ಯೋ, ತೋಟದಲ್ಲಿ ರಾಮಭಾವನ್ಗೆ ಏನೋ ಆಗಿದೆ ಅನಿಸುತ್ತದೆ. ಅಕ್ಕಮ್ಮ ತಕ್ಷಣ ಶಾಂತವಾಗಿ, ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಗಾಜಿನ ಲೋಟ ತಾನೆ ಹೊಡೆದಿತ್ತು, ಹೋಗಲಿ ಬಿಡು. ನಿನ್ನ ಕೈ ಏನಾದರೂ ಗಾಯ ಆಯ್ತಾ ಮಗಳೇ? ಬಂಗಾರದಂತ ಹುಡುಗಿ ನೀನು. ಕೆಲಸದವಳು ಅಕ್ಕಮ್ಮನ ಬದಲಾವಣೆ ನೋಡಿ ಶಾಕ್ ಆಗಿ ಅಲ್ಲಿಂದ ಓಡಿ ಹೋಗುತ್ತಾಳೆ. ರಾಮು ಮತ್ತು ಸೋಮು ಕೆಲಸ ಮುಗಿಸಿ ಬರುತ್ತಾರೆ. ಅಕ್ಕಮ್ಮ ತಾನೇ ಕಾಫಿ ತಂದು ಕೊಡುತ್ತಾಳೆ. ಮಕ್ಕಳೇ, ಕಾಫಿ ಕುಡಿದ ತಕ್ಷಣ ನಿಮ್ಮ ರೂಮಿಗೆ ಹೋಗಿ ನಿಮ್ಮ ಹೆಂಡತಿಯರ ಜೊತೆ ಹರಟೆ ಹೊಡೆಯಿರಿ. ಅಲ್ಲಿಯವರೆಗೂ ಆಚೆ ಬರಬೇಡಿ. ನಾನೇ ಬೇಕಾದರೆ ರಾತ್ರಿ ಅಡುಗೆ ಮಾಡುತ್ತೀನಿ. ಖಂಡಿತ ಅಮ್ಮ, ನಿನ್ನ ಆಸೆಯಂತೆಯೇ ಆಗಲಿ. ರಾಮು, ರಮ ಮತ್ತು ಸೋಮು ಉಮಾ ರೂಮಿನಲ್ಲಿ ಕುಳಿತು ಹರಟೆ ಹೊಡೆಯುತ್ತಾ ನಗುತ್ತಾ ಇರುವುದನ್ನು ನೋಡಿದ ಅಕ್ಕಮ್ಮ ದೂರದಲ್ಲೇ ನಿಂತು ದೇವರಲ್ಲಿ ಕೈ ಮುಗಿಯುತ್ತಾಳೆ. ದೇವರೇ, ನನ್ನ ಮಕ್ಕಳು ಚೆನ್ನಾಗಿದ್ದರೆ ಸಾಕು, ನನ್ನ ಸಿಟ್ಟನ್ನೆಲ್ಲ ನಾನು ಬಿಟ್ಟು ಬಿಡುತ್ತೀನಿ. ಹೀಗೆ 1 ವಾರ ಕಳೆಯುತ್ತದೆ. ಸಿಟ್ಟು ಮಾಡಿಕೊಳ್ಳುವುದನ್ನು ಬಿಟ್ಟಿದ್ದರಿಂದ ಅಕ್ಕಮ್ಮನ ಮುಖದಲ್ಲಿ ಈಗ ಕೋಪ ಬದಲಿಗೆ ಪ್ರೀತಿ, ಶಾಂತಿ ಕಾಣಿಸುತ್ತದೆ. ಅವಳ BP, ಶುಗರ್ ಎಲ್ಲ ನಾರ್ಮಲ್ ಆಗಿರುತ್ತದೆ. ಒಂದು ದಿನ ಇಡೀ ಕುಟುಂಬ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿರುವಾಗ ರಮಗೆ ಅತ್ತೆಯ ಮುಗ್ಧತೆ ನೋಡಿ ಮನಸ್ಸು ಕರಗುತ್ತದೆ. ಅತ್ತೆಯವರೇ, ನಾವು ನಿಮ್ಮ ಬಳಿ ಕ್ಷಮೆ ಕೇಳಬೇಕು. ನಿಮ್ಮ ಹತ್ತಿರ ಒಂದು ನಿಜ ಹೇಳಬೇಕು. ಏನಮ್ಮ, ಏನಾಯಿತು? ಅತ್ತೆಯವರೇ, ಮನೆಗೆ ಯಾವ ಸನ್ಯಾಸಿಯೂ ಬಂದಿರಲಿಲ್ಲ. ನಿಮ್ಮ ಅತಿಯಾದ ಸಿಟ್ಟನ್ನು ಕಡಿಮೆ ಮಾಡೋಕೆ ಮತ್ತು ನಮಗೂ ಸ್ವಲ್ಪ ಗಂಡಂದಿರ ಜೊತೆ ಸಮಯ ಸಿಗಲಿ ಅಂತ ನಾವೆಲ್ಲ ಸೇರಿ ಈ ನಾಟಕ ಮಾಡಿತ್ತು. ಮನೆಯಲ್ಲಿ ಒಂದು ಕ್ಷಣ ನಿಶಬ್ದ ಆವರಿಸುತ್ತದೆ. ರಾಮು ಮತ್ತು ಸೋಮು ಹೆದರಿ ತಲೆ ತಗ್ಗಿಸುತ್ತಾರೆ. ಅಕ್ಕಮ್ಮ ಮೆಲ್ಲಗೆ ಎದ್ದು ನಿಲ್ಲುತ್ತಾಳೆ. ಸೊಸೆಯಂದಿರು ಅಂದುಕೊಳ್ಳುತ್ತಾರೆ, ಇವತ್ತು ಮುಗಿಯಿತು ಕತೆ. ಆದರೆ ಅಕ್ಕಮ್ಮ ಜೋರಾಗಿ ನಗಲು ಶುರು ಮಾಡುತ್ತಾಳೆ. ನನಗೆ ಗೊತ್ತು ಕಣ್ರಮ್ಮ, 3ನೇ ದಿನವೇ ಜಮೀನಿನ ಸೀನಪ್ಪ ನನಗೆ ಹೇಳಿದ, ನಿಮ್ಮ ಸೊಸೆಯಂದಿರು ಪಕ್ಕದೂರಿನ ನಾಟಕದವರಿಂದ ಸನ್ಯಾಸಿ ವೇಷ ಹಾಕಿಸಿ ಮನೆಗೆ ಕರೆಸಿದ್ರು ಅಂತ. ಮತ್ತೆ ಯಾಕೆ ಅಮ್ಮ ನೀವು ಸುಮ್ಮನಿದ್ರಿ? ಯಾಕೆಂದ್ರೆ ಈ ನಾಟಕದಿಂದ ನನಗೊಂದು ವಿಷಯ ಅರ್ಥ ಆಯಿತು. ನನ್ನ ಸಿಟ್ಟಿನಿಂದ ಇಡೀ ಮನೆ ನರಕ ಆಗಿತ್ತು. ಆದರೆ ಈ 1 ವಾರದಲ್ಲಿ ನಾನು ಕೋಪ ಬಿಟ್ಟಿದ್ದರಿಂದ ನನಗೂ ನೆಮ್ಮದಿ ಸಿಕ್ಕಿದೆ. ನನ್ನ ಆರೋಗ್ಯವೂ ಚೆನ್ನಾಗಿದೆ. ನನ್ನ ಸೊಸೆಯಂದಿರು ನನಗೆ ಬುದ್ಧಿ ಕಲಿಸೋಕೆ ಈ ದಾರಿ ಹಿಡಿದ್ರು. ಇದರಲ್ಲಿ ತಪ್ಪೇನಿದೆ? ಅಕ್ಕಮ್ಮ ರಮ ಮತ್ತು ಉಮಲನ್ನು ಹತ್ತಿರ ಕರೆದು ಅಪ್ಪಿಕೊಳ್ಳುತ್ತಾಳೆ. ಇನ್ಮೇಲೆ ಈ ಮನೆ ನಾನೊಬ್ಬಳೇ ಯಜಮಾನಿ ಅಲ್ಲ, ನೀವಿಬ್ಬರು ಯಜಮಾನಿಯರೇ. ಆದ್ರೆ ಒಂದು ಕಂಡೀಷನ್. ಏನು ಅತ್ತೆಯವರೇ? ಇವತ್ತು ರಾತ್ರಿ ಅಡುಗೆಯನ್ನು ನನ್ನ ಮಕ್ಕಳಿಂದಲೇ ಮಾಡಬೇಕು. ನಾವು 3 ಸೇರಿ ಕೂತು ಸೀರಿಯಲ್ ನೋಡೋಣ, ಎಂತೀರಾ?
ಉಮಾರಮ್ಮ, ಖಂಡಿತ ಅತ್ತೆಯವರೇ, ಸಖತ್ ಪ್ಲಾನ್. ಹೀಗೆ ಅತ್ತೆ ಮತ್ತು ಸೊಸೆಯಂದಿರು ತುಂಬಾನೇ ಅನ್ಯೋನ್ಯವಾಗಿ ಜೀವನ ನಡೆಸುತ್ತಾರೆ.